ಯಾರಾದರೂ ಈ ಗಾಡಿನ ಕಳ್ತನ ಮಾಡ್ತಾರೆ ಅಂದರೆ ಅಷ್ಟು ಈಸಿಯಾಗಿ ಕಳ್ತನ ಮಾಡೋದಕ್ಕಾಗಲ್ಲ. ಏನಂದರೆ ಗಾಡಿ ಆನ್ ಆಗಿದ್ದಾಗ ಯೂಶ್ವಲಾಗಿ ನಾವು ಜೊತೆಗಿದ್ದೇ ಇರ್ತೀವಿ. ಗಾಡಿ ಆಫ್ ಮಾಡಿಕೊಂಡು ನಾವು ಯೂಶ್ವಲಾಗಿ ಲಾಕಲ್ಲಿರುತ್ತೆ ಗಾಡಿ. ಲಾಕಲ್ಲಿದ್ದಾಗ ಗಾಡಿ ಯಾರಾದರೂ ಕಳ್ತನ ಮಾಡೋಕ್ಕೆ ಬರೋದು ಅಥವಾ ನಾವು ತಳ್ಕೊಂಡು ಮುಂದಕ್ಕೆ ಹೋಗ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ನೋಡಿ, ತಿರುಗಿಸ್ತೀನಿ, ಲಾಕ್ ಆಗಿಬಿಡುತ್ತೆ ವೀಲ್. ನೋಡಿ ಕೆಳಗಡೆ ನೋಡಿ ಅರ್ಚ್ಕೊಳಕ್ಕೆ ಸ್ಟಾರ್ಟ್ ಆಯ್ತು, ಲಾಕ್ ಆಗ್ಬಿಡ್ತು. ಪಾರ್ಕಿಂಗ್ ಮೋಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಯಾವಾಗಲೂ ಗಾಡಿ ಸ್ಟಾಪ್ ಆದಾಗ ಇಲ್ಲಿ ಈ ಬಟನ್ ಇದೆ ನೋಡಿ, ಈ ಬಟನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಪಿ ಅಂತ ಆಪ್ಷನ್ಸ್ ಬರುತ್ತೆ. ಪಿ ಅಂತ ಆಪ್ಷನ್ಸ್ ಬಂದರೆ ಇದು ಎಷ್ಟೇ ಎಕ್ಸ್ಲೀಟ್ರ್ ಕೊಟ್ಟರು ಮುಂದಕ್ಕೆ ಹೋಗಲ್ಲ. ಈ ಗಾಡಿನಲ್ಲಿ ರಿವರ್ಸ್ ಮೋಡ್ ಕೂಡ ಇದೆ ನೋಡಿ. ಮಾರ್ಕೆಟ್ಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ವೇಣು ಮೋಟರ್ಸ್ ಅವ್ರ ಕಡೆಯಿಂದ ಮತ್ತೊಂದು EV ಸ್ಕೂಟರ್. ಇದು ನಾನ್ ರಿಜಿಸ್ಟರ್ಡ್ ವೆಹಿಕಲ್ಲು, 120 ಕಿಲೋಮೀಟ್ರ್ ಮೈಲೇಜ್ ಬರುತ್ತಂತೆ ನೋಡಿ. ಫ್ರಂಟಲ್ಲಿ ಡಿಸ್ಕ್ ಕೊಟ್ಟಿದ್ದಾರೆ ಗಾಡಿಗೆ. ಆಸ್ ಇಟ್ ಈಸ್ ನಾವೀಗ ಹೋಂಡಾ ಡಿಯೋ ಹೇಗೆ ನೋಡ್ತೀವೋ ಅದೇ ಥರನೇ ಲುಕ್ ಬರ್ತಕ್ಕಂಥದ್ದು. ಮತ್ತು ಈ ಗಾಡಿನ ನೀವು ಕೀನಲ್ಲೂ ಕೂಡ ಸ್ಟಾರ್ಟ್ ಮಾಡ್ಕೋಬೋದು, ಜೊತೆಗೆ ರಿಮೋಟ್ನಲ್ಲೂ ಕೂಡ ಸ್ಟಾರ್ಟ್ ಮಾಡ್ಕೋಬೋದು ನೋಡಿ. 52,000 ರೂಪಾಯಿಗೆ 120 ಕಿಲೋಮೀಟ್ರ್ ಮೈಲೇಜ್ ಬರುವಂತಹ ಅಫೈರ್ ಪ್ಲಸ್ಸು ಹೊಸದಾಗಿ ಬಿಟ್ಟಿರ್ತಕ್ಕಂಥದ್ದು. ಈ ಗಾಡಿ ಬಡ್ಜೆಟ್ ಬಂದು ಕೇವಲ 52,000 ರೂಪಾಯಿ ಒಳಗಡೆ ಸಿಗ್ತಕ್ಕಂಥ ಗಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನನ್ನ ಮುಂದೆ ಇದೆ ಅದೇ ಅಫೈರ್ ಪ್ಲಸ್ಸು ನೋಡಿ. ಮಾರ್ಕೆಟ್ಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ವೇಣು ಮೋಟರ್ಸ್ ಅವ್ರ ಕಡೆಯಿಂದ ಮತ್ತೊಂದು EV ಸ್ಕೂಟರ್ ನೋಡಿ. ಈ ಗಾಡಿ ಸ್ಪೆಷಲ್ ಏನಪ್ಪ ಅಂದರೆ ಇದು ನಾನ್ ರಿಜಿಸ್ಟರ್ಡ್ ವೆಹಿಕಲ್ಲು, 120 ಕಿಲೋಮೀಟ್ರ್ ಮೈಲೇಜ್ ಬರುತ್ತಂತೆ. ನೀವು ಕೂಡ ಚೆಕ್ ಮಾಡ್ಕೋಬೋದು, ವೀಡಿಯೋದಲ್ಲಿರೋ ನಂಬರ್ಗೆ ಕೇಳ್ಕೊಬೋದು. ಸ್ನೇಹಿತರೆ, ಇದು ಅಫೈರ್ ಪ್ಲಸ್ಸು ಹೊಸದಾಗಿ ಬಂದಿದೆ ಮಾರ್ಕೆಟ್ಗೆ. ನಾನ್ ರಿಜಿಸ್ಟರ್ಡ್ ವೆಹಿಕಲ್ಲು 120 ಮೈಲೇಜ್ ಅಂದರೆ ಒಂಥರ ಒಂದು ಹೊಸ ಸ್ಪೆಸಿಫಿಕೇಷನ್ ಅಂತಂದು ಹೇಳ್ಬೋದು. ಅಂದರೆ ಒಂದು ಒಳ್ಳೆ ಮೈಲೇಜು. 120 ಮೈಲೇಜ್ ಅಂದರೆ ಒಂದು ಚಾರ್ಜಿಗೆ ಒಂದು ಒಳ್ಳೆ ಮೈಲೇಜ್ ಅಂತಲೇ ಹೇಳ್ಬೋದಲ್ಲ. ಈ ಗಾಡಿ ಮೈಲೇಜ್ ತಿಳ್ಕೊಂಡ್ರೆ ಈ ಗಾಡಿ ಬಡ್ಜೆಟ್ ಬಂದು ಕೇವಲ 52,000 ರೂಪಾಯಿ ಒಳಗಡೆ ಸಿಗ್ತಕ್ಕಂಥ ಗಾಡಿ ಇದು. 52,000ಕ್ಕೆ 120 ಕಿಲೋಮೀಟ್ರ್ ಮೈಲೇಜ್ ಬರ್ತಕ್ಕಂಥ ಅಫೈರ್ ಪ್ಲಸ್ ಇದು. ಈ ಗಾಡಿ ಬಗ್ಗೆ ಸ್ವಲ್ಪ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಫ್ರಂಟಲ್ಲಿ ಡಿಸ್ಕ್ ಕೊಟ್ಟಿದ್ದಾರೆ ಗಾಡಿಗೆ, ನೋಡ್ತಾ ಇರ್ಬೋದು. ಫ್ರಂಟಲ್ ಡಿಸ್ಕು ಮತ್ತು ಹೆಡ್ಲೈಟು ಮತ್ತು ಇಂಡಿಕೇಟರ್ಸ್ ಇವೆಲ್ಲ ಡಿಸೈನ್ಸ್ ನೋಡ್ತಾ ಇರ್ಬೋದು. ಆಸ್ ಇಟ್ ಈಸ್ ನಾವೀಗ ಹೋಂಡಾ ಡಿಯೋ ಹೇಗೆ ನೋಡ್ತೀವೋ ಅದೇ ಥರನೇ ಲುಕ್ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ, ವೇಣು ಮೋಟರ್ಸ್ ಅವ್ರದ್ದು ಬ್ಯಾಡ್ಜ್ ಕೂಡ ಹಾಕಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ವೇಣು ಮೋಟರ್ಸ್ ಅವ್ರದ್ದು. ಇಲ್ಲಿ ನೋಡಿ, ಈ ಗಾಡಿನಲ್ಲಿ ರಿವರ್ಸ್ ಮೋಡ್ ಕೂಡ ಇದೆ. ಅಂದರೆ ಗಾಡಿನ ರಿವರ್ಸ್ ಕೂಡ ತಳ್ಬೋದು. ಅಂದರೆ ಇನ್ ಕೇಸು ವಯಸ್ಸಾಗಿರೋರು, ಲೇಡೀಸು ದಿನ್ನಿ ಇರುತ್ತೆ, ಹಿಂಗೆ ಹಿಂದಕ್ಕೆ ತಳ್ಳೋದಕ್ಕೆ ಆಗೋದಿಲ್ಲ, ಆವಾಗ ನಾವು ರಿವರ್ಸ್ ಮೋಡ್ ಹಾಕ್ಕೊಂಡು ನೋಡಿ 3 ಸ್ಪೀಡಲ್ಲಿ ಹೋಗುತ್ತೆ. ನಾನು ಗಾಡಿನೇ ಇದು ಮಾಡಲ್ಲ. ಮತ್ತು ಫ್ರಂಟ್ ಅಂದರೆ ರಿವರ್ಸ್ ಆಪ್ಷನ್ಸು ಅದಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ನೋಡಿದೆ ನೋಡಿ, 6 ಬಟನ್, ಇದನ್ನು ಅದನ್ಕೊಂಡು ಪ್ರೆಸ್ ಮಾಡ್ಕೊಂಡು ಹಿಂಗೆ ಹಿಂದಕ್ಕಂದರೆ ಸಾಕು, ಇದು ರಿವರ್ಸ್ ಮೋಡ್ ಹೋಗುತ್ತೆ. ಮತ್ತು ಇಲ್ಲಿ ಇನ್ನೊಂದೇನೆಂದರೆ, ಇಲ್ಲಿ ನೋಡ್ಕೊಳ್ಳಿ, ಈಗ ಹಿಂಗಿದೆ, ಸಡನ್ನಾಗಿ ಎಕ್ಸ್ಲೀಟ್ರ್ ತಿಕ್ತೀನಿ ನೋಡಿ, ಹಂಗೆ ಮುಂದಕ್ಕೆ ಹೋಗ್ಬಿಡುತ್ತೆ. ಇದನ್ನು ಏನಕ್ಕೆ ಅಂತ ಅಂದರೆ ನೋಡಿ, ಇದ್ರ ಬಗ್ಗೆ ಹೇಳಲೇಬೇಕು. ಫಾರ್ ಎಕ್ಸಾಂಪಲ್ಲು, ಒಂದು ತಾಯಿ ಒಂದು ಮಗುನ ಮುಂದೆ ಕುಂದಿರಿಸ್ಕೊಂಡು ಅಥವಾ ಒಂದು ಅಪ್ಪ ಆಗಿ ಒಂದು ಮಗುನ ಮುಂದೆ ಕುಂದಿರಿಸ್ಕೊಂಡು ಹಾಲು ಏನೋ ತಗೋಬೇಕಂತೇಳಿ ಮುಂದೆ ಕುಂದಿರಿಸ್ಕೊಂಡು ಹಿಂಗೆ ಕೇಳ್ತಾ ಇರ್ತಾರೆ. ಈಗ ಮಗು ಆನಲ್ಲಿರುತ್ತೆ, ಗಾಡಿ ಇದ್ದಾಗ ಮಗು ಹಿಂಗೆ ಅಂದ್ಬಿಟ್ರೆ ಗಾಡಿ ಮುಂದಕ್ಕೆ ಹೋಗ್ಬಿಡುತ್ತೆ, ಅವು ಗಾಡಿ ಬೀಳ್ದಂಗಿರುತ್ತಾ. ಅದಕ್ಕಂತಲೇ ಪಾರ್ಕಿಂಗ್ ಮೋಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಯಾವಾಗಲೂ ಗಾಡಿ ಸ್ಟಾಪ್ ಆದಾಗ ಇಲ್ಲಿ ಈ ಬಟನ್ ಇದೆ ನೋಡಿ, ಈ ಬಟನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಪಿ ಅಂತ ಆಪ್ಷನ್ಸ್ ಬರುತ್ತೆ. ಪಿ ಅಂತ ಆಪ್ಷನ್ಸ್ ಬಂದರೆ ಇದು ಎಷ್ಟೇ ಎಕ್ಸ್ಲೀಟ್ರ್ ಕೊಟ್ಟರು ಮುಂದಕ್ಕೆ ಹೋಗಲ್ಲ. ಪಾರ್ಕಿಂಗ್ ಮೋಡ್ ಅಂತ ಕರೀತಾರೆ. ಪಾರ್ಕಿಂಗ್ ಮೋಡ್ ಹಾಕಿದಾಗ ಗಾಡಿ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹೋಗೋದಿಲ್ಲ. ಇದೊಂದು ಸ್ಪೆಷಲ್ ಆಪ್ಷನ್ ಅಂತಲೇ ಹೇಳ್ಬೋದು ಈ ಗಾಡಿನಲ್ಲಿ. ಹಾಗೆ ಇಲ್ಲಿ ನೋಡ್ಕೊಳ್ಳಿ, ಗಾಡಿದು ಇಲ್ಲಿ USB ಚಾರ್ಜಿಂಗ್ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಮೊಬೈಲ್ ಏನಾದರೂ ಚಾರ್ಜಿಂಗ್ ಆಗ್ತೇನೆ ಅಂದರೆ ಅದಕ್ಕೂ ಕೂಡ ಆಪ್ಷನ್ಸ್ ಇದೆ ಇಲ್ಲಿ. ಮತ್ತು ಎರಡು ಕಡೆ ಒಂದು ಪರ್ಸ್ ಇಟ್ಕೊಳೋದು ಅಥವಾ ಮೊಬೈಲ್ ಇಟ್ಕೊಳೋದು ಅಥವಾ ವಾಟರ್ ಬಾಟ್ಲ್ ಇಟ್ಕೊಳೋದು ಅದಕ್ಕೂ ಕೂಡ ಆಪ್ಷನ್ಸ್ ಇದೆ. ಮತ್ತು ಈ ಗಾಡಿನ ನೀವು ಕೀನಲ್ಲೂ ಕೂಡ ಸ್ಟಾರ್ಟ್ ಮಾಡ್ಕೋಬೋದು, ಜೊತೆಗೆ ರಿಮೋಟ್ನಲ್ಲೂ ಕೂಡ ಸ್ಟಾರ್ಟ್ ಮಾಡ್ಕೋಬೋದು, ಅದು ಆಪ್ಷನ್ಸ್ ಇದೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಆ್ಯಂಟಿ ಥೆಫ್ಟ್ ಅಂತೇಳಿ ಆಪ್ಷನ್ಸ್ ಕೂಡ ಇದೆ. ಅಂದರೆ ಯಾರಾದರೂ ಈ ಗಾಡಿನ ಕಳ್ತನ ಮಾಡ್ತಾರೆ ಅಂದರೆ ಅಷ್ಟು ಈಸಿಯಾಗಿ ಕಳ್ತನ ಮಾಡೋದಕ್ಕಾಗಲ್ಲ. ಏನಂದರೆ ಗಾಡಿ ಆನ್ ಆಗಿದ್ದಾಗ ಯೂಶ್ವಲಾಗಿ ನಾವು ಜೊತೆಗಿದ್ದೇ ಇರ್ತೀವಿ. ಗಾಡಿ ಆಫ್ ಮಾಡಿಕೊಂಡು ನಾವು ಯೂಶ್ವಲಾಗಿ ಲಾಕಲ್ಲಿರುತ್ತೆ ಗಾಡಿ. ಲಾಕಲ್ಲಿದ್ದಾಗ ಗಾಡಿ ಯಾರಾದರೂ ಕಳ್ತನ ಮಾಡೋಕ್ಕೆ ಬರೋದು ಅಥವಾ ನಾವು ತಳ್ಕೊಂಡು ಮುಂದಕ್ಕೆ ಹೋಗ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ನೋಡಿ, ತಿರುಗಿಸ್ತೀನಿ, ಲಾಕ್ ಆಗಿಬಿಡುತ್ತೆ ವೀಲ್. ನೋಡಿ ಕೆಳಗಡೆ ನೋಡಿ ಅರ್ಚ್ಕೊಳಕ್ಕೆ ಸ್ಟಾರ್ಟ್ ಆಯ್ತು, ಲಾಕ್ ಆಗಿಬಿಡ್ತು, ಸೈರನ್ ಬಂದುಬಿಡುತ್ತೆ. ಅಂದರೆ ಗಾಡಿ ಆಫಲ್ಲಿದ್ದು ಲಾಕಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಇದು ಮಾಡೋಕ್ಕೆ ಬರಲ್ಲ. ಅವಾಗ ಬಂದು ನಾವು ಅನ್ಲಾಕ್ ಮಾಡಿದ್ರೆ ಮಾತ್ರ ಕ್ಲಿಯರ್ ಆಗುತ್ತೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ವಾ. ಇದು ಲಾಕ್ ಬಟನ್ ಅದ್ಮಿರ್ತೀರ, ಲಾಕ್ ಬಟನ್ ಅದ್ಮಾಗ ಗಾಡಿ ಆನ್ ಇಲ್ಲ, ಡಿಸ್ಪ್ಲೇ ನೋಡ್ತಾ ಇರ್ಬೋದು, ಆನ್ ಇಲ್ಲ, ಆಫ್ ಇದೆ. ಈಗ ನೋಡಿ, ಯಾರಾದರೂ ತಳ್ಳೋದಕ್ಕೆ ವ್ಯವಸ್ಥೆ ಮಾಡೋದು ಅಥವಾ ಏನಾದರೂ ಜೋರಾಗೆ ನೋಡಿ ಸೈರನ್ ಬರುತ್ತೆ. ಯಾರೂ ಇದನ್ನು ಕಳ್ತನ ಮಾಡೋದಕ್ಕಾಗೋದಿಲ್ಲ.
ಅದೊಂದು ಆಪ್ಷನ್ಸ್ ಈಗ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಈಗ ಕಾಮನಾಗಿ ಬರ್ತಕ್ಕಂಥ ಆಪ್ಷನ್ಸ್ ಅದು. ಮತ್ತು ಇಲ್ಲಿ ಸ್ಪೇಸ್ ನೋಡ್ತಾ ಇರ್ಬೋದು ನೀವು, ಅಕ್ಕಿ ಚೀಲ ಅಥವಾ ಏನಾದರೂ ಸಿಲಿಂಡ್ರ್ ಇಟ್ಕೊಳೋದಕ್ಕೆ, ಏನೇ ಲಗೇಜ್ ತೊಗೊಳೋದಕ್ಕೂ ಕೂಡ ಈಸಿಯಾಗಿ ಇದು ಮಾಡ್ಬೋದು. ಇದು ಟೋಟಲ್ ಒಂದು 250 kg ವೆಯ್ಟು ತಡಿಬಲ್ಲ ಅಂತಹ ಕೆಪಾಸಿಟಿ ಉಳ್ಳಂತಹ ಅಫೈರ್ ಪ್ಲಸ್ ಅಂತಲೇ ಹೇಳ್ಬೋದು. ಸೊ ಬ್ಯಾಕ್ ಸೈಡು ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ, ಇಲ್ಲಿ ಡಿಸ್ಕ್ ಏನು ಕೊಟ್ಟಿಲ್ಲ. ಸೊ ಡ್ರಮ್ ಬ್ರೇಕು ಮತ್ತು 2 ಡಿಸ್ಕ್ ಕೊಟ್ಟಿದ್ದಾರೆ ನೋಡಿ. ಇದು ಸಸ್ಪೆನ್ಷನ್ನು, ಈ ಕಡೆ ಒಂದು ಈ ಕಡೆ ಒಂದು ನೋಡ್ತಾ ಇದ್ದೀರಲ್ವಾ. ಸೊ ನೋಡಿದ್ರಲ್ವಾ, ಒಂದು ಚಾರ್ಜಿಗೆ 120 ಕಿಲೋಮೀಟ್ರ್ ಮೈಲೇಜ್ ಬರುತ್ತಂತೆ. ಈ ಗಾಡಿ ನಿಮಗೇನಾದರೂ ಬೇಕಾದರೆ ವೇಣು ಮೋಟರ್ಸ್ ಅವ್ರ ಕಡೆಯಿಂದ ಈ ಗಾಡಿನ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ. ವೇಣು ಮೋಟರ್ಸ್ ಅವರು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಧರ್ಮವರಮಲ್ಲಿ ಇವ್ರ ಆಫೀಸ್ ಇರ್ತಕ್ಕಂಥದ್ದು. ಇವ್ರಿಗೆ 1,000 ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಹಾಕಿದ್ರೆ ವಿತಿನ್ 3 ಡೇಸಲ್ಲಿ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನಿದೆಯೋ ಅದು ಎಕ್ಸ್ಟ್ರಾ ಆಗುತ್ತೆ ನೋಡಿ. 52,000 ರೂಪಾಯಿಗೆ 120 ಕಿಲೋಮೀಟ್ರ್ ಮೈಲೇಜ್ ಬರುವಂತಹ ಅಫೈರ್ ಪ್ಲಸ್ಸು ಹೊಸ್ದಾಗಿ ಬಿಟ್ಟಿರ್ತಕ್ಕಂಥದ್ದು ಮಾರ್ಕೆಟಿಗೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋದಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಈ ಗಾಡಿನ ತರಿಸ್ಕೋಬೋದು. ಸೊ ನೋಡ್ಕೊಂಡ್ರಲ್ವಾ. ಸೊ ರಿವರ್ಸ್ ಆಪ್ಷನ್ಸ್ ಇದೆ, ಪಾರ್ಕಿಂಗ್ ಆಪ್ಷನ್ಸ್ ಇದೆ, ಮತ್ತು 3 ಮೋಡ್ಸ್ ಆಪ್ಷನ್ ಕೂಡ ಇದೆ ಇದರಲ್ಲಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, 1 2 3 ಅಂದರೆ ಸ್ಪೀಡು, 3 ಮೋಡ್ ಸ್ಪೀಡ್ ಇದೆ. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದೆ, ಆ್ಯಂಟಿ ಥೆಫ್ಟ್ ಇದೆ. ಸೊ ಇಷ್ಟೊತ್ತು ಅಫೈರ್ ಪ್ಲಸ್ ನೋಡಿದ್ವಿ. ಸೊ ಅದೇ ಥರನೇ ಆಲ್ರೆಡಿ ನಿಮಗೆ ಎಲ್ಲ ಗೊತ್ತು, ವೇಣು ಮೋಟರ್ಸಲ್ಲಿ ಥಂಡರ್ ಅಂತಕ್ಕಂಥದ್ದು ತುಂಬ ಒಳ್ಳೆ ಸೌಂಡ್ ಮಾಡಿರ್ತಕ್ಕಂಥ ಗಾಡಿ ನೋಡಿ. ಥಂಡರ್ ಬ್ಯಾಡ್ಜು ಎಲ್ಲ ನೋಡ್ತಾ ಇದ್ರೆ ಇದು ಕೂಡ ಅಷ್ಟೇ ಸೇಮ್ ಸ್ಪೆಸಿಫಿಕೇಷನ್ನೇ ಇದೆ. ಬಟ್ ಈ ಗಾಡಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ ವೇಣು ಮೋಟರ್ಸ್ ಅವರು ಸಂಸ್ಥೆಯಲ್ಲಿ. ಸೊ ಈ ಗಾಡಿನ 59,999 ರೂಪಾಯಿ, ಅಂದರೆ 60,000 ರೂಪಾಯಿ ಈ ಗಾಡಿ ಬೆಲೆ. ಸೊ ಈ ಗಾಡಿ ಯಾರಿಗೆಲ್ಲ ಬೇಕು ಥಂಡರ್ ಅಂದರೆ ಇದ್ರದ್ದು 60,000 ರೂಪಾಯಿ ಕೊಟ್ಟು ಈ ಗಾಡಿನ ತರಿಸ್ಕೋಬೋದು. ಅದು ಹೊಸ್ದಾಗಿ ಈಗ ತಾನೇ ಲಾಂಚ್ ಆಗಿರೋದ್ರಿಂದ ಅಫೈರ್ ಪ್ಲಸ್ಸು ಕೇವಲ 52,000 ರೂಪಾಯಿಗೆ ಕೊಡ್ತಾ ಇದ್ದಾರೆ, 120 ಕಿಲೋಮೀಟ್ರ್ ಮೈಲೇಜ್. ಸೊ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಇಷ್ಟ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ವೇಣು ಮೋಟರ್ಸ್ ಅವ್ರ ಕಡೆಯಿಂದ ಅಫೈರ್ ಪ್ಲಸ್.